ಬೈಯಿಂಗ್ ರಿಸ್ಕ್ ಅಂತಾನೆ ಹೇಳ್ತಾ ಇದ್ದೀನಿ. ಬಟ್ ಸ್ವಲ್ಪ ರಿಸ್ಕ್ ತಗೊಳ್ತೀನಿ ಅಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ತೀನಿ ಅಂದ್ರೆ ಆಪ್ಷನ್ ಬೈಯಿಂಗ್ ಎಲ್ಲ ಸಹಿತ ನಾವು ದುಡ್ಡು ಮಾಡಬಹುದು. ಓಕೆ, ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ನೇಷನ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನನಗೆ ಆಪ್ಷನ್ ಬೈಯಿಂಗ್ ಹೇಳ್ಕೊಡ್ತೇನೆ 915 ಟ್ರೇಡ್ ವೆಬ್ಸೈಟ್ ಯೂಸ್ ಮಾಡ್ಕೊಂಡು. ಓಕೆ, ಆಪ್ಷನ್ ಸೊ ಅದನ್ನ ನಾವು 915 ಟ್ರೇಡ್ ಯೂಸ್ ಮಾಡ್ಕೊಂಡು 915 ಟ್ರೇಡ್ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನಾವು ಆಪ್ಷನ್ ಬೈಯಿಂಗ್ ಹೇಗ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ವಿಡಿಯೋನ ಸಂಪೂರ್ಣ ನೋಡಿ. ಅಂಡ್ ಮತ್ತೆ ರಿಪೀಟ್ ಮಾಡ್ತೀನಿ, ಆಪ್ಷನ್ ಬೈಯಿಂಗ್ ಒನ್ ಆಫ್ ದ ರಿಸ್ಕಿ. ಓಕೆ, ಬಟ್ ಕ್ಯಾಪಿಟಲ್ ಬಹಳ ಕಡಿಮೆ ಇರೋರು ಆಪ್ಷನ್ ಬೈಯಿಂಗ್ ಕಡೆ ಒಲವು ತೋರಿಸ್ತೀರಾ. ಹಾಗಾಗಿ ಸ್ವಲ್ಪ ನೀವು ರಿಸ್ಕ್ ತಗೊಳ್ತೀರಾ. ಒಂದು ಮನಿ ಮ್ಯಾನೇಜ್ಮೆಂಟ್ ಮಾಡೋ ಮೂಲಕ ನೀವು ಆಪ್ಷನ್ ಬೈಯಿಂಗ್ ಹೆಂಗ್ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವೇನ್ ಮಾಡ್ಬೇಕು ನೋಡಿ. ಒಂದನೇದಾಗಿ ಆಪ್ಷನ್ ಬೈ ಲಾಸ್ ಆಗೋರು ಯಾವಾಗ ಸರ್? ಆಪ್ಷನ್ ಬೈ ಯಾವಾಗ ಲಾಸ್ ಆಗ್ತಾರೆ ಅಂದ್ರೆ ಮಾರ್ಕೆಟ್ ಈ ತರ ಇದ್ದಾಗ. ನೋಡಿ, ಈ 3 ದಿವಸ ಯಾವತ್ತಿದು 7/7/2025 7/8/9 ಮಾರ್ಕೆಟ್ ಅಲ್ಲಿ ಏನು ಮೂಮೆಂಟಮ್ ಇಲ್ಲ. ಸೊ ಈ ತರ ಒಂದು ಪೊಸಿಷನ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ನೀವು ಲಾಸಸ್ ಮಾಡ್ಕೊಂತೀರಲ್ವಾ. ಬಟ್ ಅದೇ ಈ ರೀತಿ ಮೂಮೆಂಟಮ್ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಒಳ್ಳೆ ಪ್ರಾಫಿಟ್ ಮಾಡ್ಕೊಂತೀರಾ. ಈ ತರ ಟ್ರೆಂಡ್ ಇತ್ತು ಅಂದ್ರೆ ಸೊ ನಿಮ್ಗೆ ಗೊತ್ತಾಗಲ್ಲ ಮಾರ್ಕೆಟ್ ಯಾವಾಗ ಟ್ರೆಂಡ್ ಹೋಗುತ್ತೆ. ನೋಡಿ, ಬಹಳಷ್ಟು ಯಾರಿಗೂ ಗೊತ್ತಾಗಲ್ಲ, ಈಗ ನನಗೂ ಗೊತ್ತಿಲ್ಲ ಸರ್. ನಾನು ಮಾರ್ಕೆಟ್ ಅಲ್ಲಿ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾನೆ, ಮಾರ್ಕೆಟ್ ಯಾವಾಗ ಟ್ರೆಂಡ್ ಹೋಗುತ್ತೆ, ಮಾರ್ಕೆಟ್ ಯಾವಾಗ ಸೈಡ್ ವೈಸ್ ಹೋಗುತ್ತೆ ಅಂತಾನು ಗೊತ್ತಿರಲ್ಲ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಓಕೆ ಇವತ್ತು ಮಾರ್ಕೆಟ್ ಎಂಟ್ರಿ ಮಾಡೋ ಟೈಮಲ್ಲಿ ಮಾರ್ಕೆಟ್ ಇವತ್ತು ಮೂವ್ಮೆಂಟ್ ಆಗ್ಬೋದು ಅಂತ ನಾವು ಎಂಟ್ರಿ ಮಾಡ್ತೀವಿ. ಆಸ್ ಎ ನಾನು ಆಪ್ಷನ್ ಸೆಲ್ಲರ್ ನನಗೆ ಏನ್ ಬೇಕು, ಮಾರ್ಕೆಟ್ ಸೈಡ್ ವೈಸ್ ತರ ಇರಬೇಕು. ಓಕೆ, ಟ್ರೆಂಡ್ ಹೋದ್ರೆ ಲಾಸ್ ಆಗುತ್ತೆ, ಅವಾಗ ಏನ್ ಮಾಡ್ಬೇಕು, ನಾನು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ಆಪ್ಷನ್ ಬೈಯರ್ಸ್ ಏನಾಗುತ್ತೆ, ಮಾರ್ಕೆಟ್ ಟ್ರೆಂಡ್ ಆಗಿರ್ಬೇಕು, ಅವ್ರಿಗೆ ಸೈಡ್ ವೈಸ್ ತರ ಇದೆ, ಲಾಸ್ ಆಗುತ್ತೆ. ಬಟ್ ಈ ಒಂದು ವೆಬ್ಸೈಟ್ ಅಲ್ಲಿ ಅದು 915 ಟ್ರೇಡ್ ಅಲ್ಲಿ ಕೆಲವೊಂದು ಸ್ಟ್ರಾಟಜಿ ನಾನು ಉಪಯೋಗಿಸ್ಕೊಂಡು ಮಾರ್ಕೆಟ್ ನ ಅಟ್ಲೀಸ್ಟ್ ಈಗ ಸೈಡ್ ವೈಸ್ ಮಾರ್ಕೆಟ್ ನೋಡಿ, ಮಾರ್ಕೆಟ್ ಸೈಡ್ ವೈಸ್ ಇರುತ್ತಲ್ವಾ, ಹಿಂಗೆ ಇರಲ್ಲ. ಒಂದೆಲ್ಲೋ ಮೇಲ್ ಮಾಡಿರ್ತಾನೆ, ಒಂದೆಲ್ಲೋ ಲೋ ಮಾಡಿರ್ತಾನೆ, ಅದಾದ್ಮೇಲೆ ಈ ತರ ಇರ್ತಾನೆ. ಆಯ್ತಾ? ಸೊ ನಾವ್ ಏನ್ ಮಾಡ್ಬೋದು, ಈ ಪೀಕ್ಗಳನ್ನ ನಾವು ಕಂಡಿಟ್ಕೋಬಹುದು. ಸೊ ಅದನ್ನ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ನೋಡಿ. ಸೊ ಮೊದಲೇದಾಗಿ ನೀವು ಏನ್ ಮಾಡ್ಬೇಕು, ಸೊ ಈ 915 ಟ್ರೇಡ್ ಅಂತ ಒಂದು ವೆಬ್ಸೈಟ್ ಇದೆ. ಓಕೆ, ಇದು 915 ಟ್ರೇಡ್ ಅಂತ ವೆಬ್ಸೈಟ್. ಇದಕ್ಕೆ ಲಾಗಿನ್ ಆಗಿ, ಆಯ್ತಾ? ಸೊ ನಿಮ್ಗೆ ಏನ್ ಮಾಡ್ತಾರೆ, ಈ ತರ ಲಾಗಿನ್ ಆದಾಗ ನಿಮ್ಗೆ ಅವ್ರದ್ದೊಂದು ವೆಬ್ಸೈಟ್ ಈ ತರ ಓಪನ್ ಆಗುತ್ತೆ. ಸೊ ಅಲ್ಲಿ ಹಿಸ್ಟ್ರಿ ಚಾರ್ಟ್ ಇರುತ್ತೆ. ಹಿಸ್ಟ್ರಿ ಚಾರ್ಟ್ ನ ನೀವು ಆರಾಮ್ಸೆ ಯಾವುದೇ ರೀತಿಯ ಪೇ ಮಾಡ್ಲಿಲ್ಲಂಗೆ ಯೂಸ್ ಮಾಡ್ಬೋದು. ಬಟ್ ಲೈವ್ ಬೇಕು ಅಂದ್ರೆ ಈ ತರ ಲೈವ್ ಈಗ ಬರ್ತಾ ಇದೆಯಲ್ಲ, ಇದು ನೋಡ್ತಿದ್ರೆ ಲೈವ್ ಮಾರ್ಕೆಟ್. ಈ ಲೈವ್ ಡಾಟಾ ಬೇಕು ಅಂದ್ರೆ ಮಾತ್ರ ಪೇ ಮಾಡ್ಬೇಕಾಗತ್ತೆ. ಆಯ್ತಾ? ಲೈವ್ ಬೇಕಾದ್ರೆ ಪೇ ಮಾಡ್ಬೇಕಾಗತ್ತೆ. ಬಟ್ ನಮ್ಗೇನು, ನೀವು ಹಳೇದು ಯಾವ ತರ ವರ್ಕ್ ಆಗಿದೆ ಅಂತ ನೋಡ್ಕೋಬಹುದಲ್ವಾ. ನೋಡಕ್ಕೆ ನೋ ಪ್ರಾಬ್ಲಮ್. ಹಿಸ್ಟ್ರಿ ಚಾರ್ಟಿಗೆ ಹೋಗಿ ಏನ್ ಮಾಡ್ತೀರಾ, ಉದಾಹರಣೆಗೆ ನಮ್ಗೆ ಹೇಳಿದ್ನಲ್ಲ ನಿಮ್ಗೆ ನೋಡಿ, ಈ ಡೇ ಯಾವುದು, ಈ 7/8/9 ಮಾರ್ಕೆಟ್ ಫುಲ್ ಸೈಡ್ ವೈಸ್ ಇದೆ. ಸೊ ಅದು ಆಪ್ಷನ್ ಬೈ ಮಾಡಿದವರು ಯಾವ ತರ ಮಾಡ್ಬೋದಿತ್ತು, ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಚೆಕ್ ಮಾಡಿ. ಆಯ್ತಾ? ಸೊ ಬನ್ನಿ ಹಿಸ್ಟ್ರಿ ಚಾರ್ಟಿಗೆ ಹೋಗಿ. ಸೊ ಹಿಸ್ಟ್ರಿ ಚಾರ್ಟಿಗೆ ಹೋಗಿ ಇಂಡೆಕ್ಸ್ ವ್ಯೂ ಅಂತ ಬರುತ್ತೆ. ಓಕೆ, ಇಲ್ಲಿ ಇಂಡೆಕ್ಸ್ ವ್ಯೂ ಅಂತ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ನಿಫ್ಟಿ ಅಂತ ಬರುತ್ತೆ, ಇಲ್ಲಿ ಸೆಲೆಕ್ಟ್ ಟ್ರೇಡ್ ಡೇಟ್ ಅಂತ ಬರುತ್ತೆ. ಇಲ್ಲೊಂದು ಆರೋ ಮಾರ್ಕ್ ಇರುತ್ತೆ. ಈ ಆರೋ ಮಾರ್ಕ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇವನ್ ಮೊಬೈಲ್ ಸಹಿತ ನೀವು ನೋಡ್ಕೋಬಹುದು. ಸೊ ಕ್ಲಿಕ್ ಮಾಡ್ಕೊಂಡು ಡೇಟ್ ಬರುತ್ತೆ. ಇಲ್ಲ ಡೇಟ್ ನಾವ್ ಏನ್ ಬೇಕು, 7ನೇ ತಾರೀಕು ಬೇಕಲ್ವಾ, 7 ಜುಲೈ ಬೇಕಲ್ವಾ, 7 ಜುಲೈ ಬನ್ನಿ. ಸೊ 7 ಜುಲೈ ಬನ್ನಿ. ನೋಡಿ 7 ಜುಲೈ ನಿಮ್ಗೆ ಗೊತ್ತಿರಲಿ, ಮಾರ್ಕೆಟ್ ಏನಾಗಿದೆ ಅವತ್ತು ಫುಲ್ ಸೈಡ್ ವೈಸ್ ಇದೆ ಅಲ್ವಾ. ನೋಡಿ, ಇಲ್ಲಿ 4 ಚಾರ್ಟ್ ಈ ತರ ಬರ್ತದೆ ಸರ್. ಇಲ್ಲಿ ಇದೊಂದು ಚಾರ್ಟ್, ಇದೊಂದು ಚಾರ್ಟ್, 4 ಚಾರ್ಟ್ ಬರುತ್ತೆ. ಸೊ ನೋಡಿ, ಸ್ಪಾಟ್ ಇಲ್ಲಿ ಇದು ನಿಫ್ಟಿ ಸ್ಪಾಟ್ ಕ್ಯಾಂಡಲ್. ನೋಡಿ, ಮಾರ್ಕೆಟ್ ಅವತ್ತು ಓಪನ್ ಆಗಿ ಫುಲ್ಲು ಈ ತರ ಮಾಡಿ ಈ ತರ ಇದೆ. ಇದು ಸೈಡ್ ವೈಸ್ ಮಾರ್ಕೆಟ್, ಫುಲ್ಲು ಸೈಡ್ ವೈಸ್ ಮಾರ್ಕೆಟ್. ಸೊ ಇದ್ರ ಮೂಲಕ ನಾವು ಆಪ್ಷನ್ ಬೈಯಿಂಗ್ ಹೆಂಗ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಆಯ್ತಾ? ಸೊ ನಮಗೆ ಈ ಆಪ್ಷನ್ ಬೈಯಿಂಗ್ ಮಾಡೋರಿಗೆ ಈ ಚಾರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ? ಬಟ್ ಇರ್ಲಿ, ಇದನ್ನ ಯೂಸ್ ಮಾಡ್ಕೊಂಡು ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಆಯ್ತಾ? ಸೊ ಇದನ್ನ ನೀವೇನ್ ಮಾಡ್ತೀರಿ ಅಂದ್ರೆ ನೋಡಿ, ಇಲ್ಲಿ ನಿಮಗೆ ಈ ಚಾರ್ಟ್ ಅಲ್ಲಿ ಇಲ್ಲೊಂದು ಬಾಕ್ಸ್ ಬರುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ಅವಾಗ ಏನಾಗುತ್ತೆ, ದೊಡ್ಡದಾಗತ್ತೆ. ಈ ತರ ದೊಡ್ಡದಾಗತ್ತೆ. ಇದು ದೊಡ್ಡದಾದ ನಂತರ ನೀವೇನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಅಂತ ಬರುತ್ತೆ, ಒಂದು ಆಲ್ಫಾ ಆರ್ಕ್ ಅಂತ ಬರುತ್ತೆ. ನಮಗೆ ಟ್ರೆಂಡ್ ಲೈನ್ ಬೇಡ, ಅದು ತೆಗಿಬೇಕಂದ್ರೆ ಏನ್ ಮಾಡ್ಬೇಕು, ಸಿಂಪಲ್ ಆಗಿ
ಇದ್ರ ಮೇಲೆ ಕ್ಲಿಕ್ ಮಾಡಿ, ಒಂದು ಕಪ್ ಕಲರ್ ಒಂದು ಬಾಕ್ಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆದ ತಕ್ಷಣ ನೋಡಿ ಅದು ಹೋಗ್ಬಿಡುತ್ತೆ ಈ ತರ, ಇದು ಹೋಯ್ತು ಈ ತರ ಆಯ್ತಾ. ಸೊ ನಿಮ್ಗೆ ಬರೀ ಕೇವಲ ಆಲ್ಫಾ ಆರ್ಕ್ ಅಂತ ಬರುತ್ತೆ, ಇದು ಆಲ್ಫಾ ಆರ್ಕ್. ಓಕೆ, ಸೊ ಆಪ್ಷನ್ ಬೈಯರ್ ಏನ್ ಮಾಡ್ಬೇಕು, ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಮಾರ್ಕೆಟ್ 9:15 ಓಪನ್ ಆಗುತ್ತಾ, 9:30ವರೆಗೂ ಸುಮ್ಮನೆ ಕುತ್ಕೊಂಡ್ಬಿಡಿ ದೇವ್ರ ಕುಂತಂಗೆ. 9:30ವರೆಗೂ ಏನು ಟ್ರೇಡ್ ಮಾಡಬೇಡಿ. ಬೇಕಾದ್ರೆ ಯಾವುದು ರಿಸಲ್ಟ್ ಬಂದು ಸಖತ್ ಮಾರ್ಕೆಟಿಂಗ್ ಬೀಳಿ ಅಥವಾ ಸಖತ್ ಮಾರ್ಕೆಟ್ ಮೇಲೆ ಹೋಗ್ಲಿ, ಸುಮ್ಮನೆ ಕುತ್ಕೊಂಡ್ಬಿಡಿ. 9:30ವರೆಗೂ ನೀವೇನು ಟ್ರೇಡ್ ಮಾಡಬಾರ್ದು. ಆ ಫಸ್ಟ್ 15 ಮಿನಿಟ್ಸ್ ಏನಾಗುತ್ತೆ, ಆ ಮಾರ್ಕೆಟ್ ಅಲ್ಲಿ ಏನು ವೊಲಟಾಲಿಟಿ ಇದೆ ಅದನ್ನ ಮುಗಿಸೋದು ಸುಮ್ಮನೆ ಕುತ್ಕೊಂಡ್ಬಿಡಿ ಆಯ್ತಾ. ನೀವೇನ್ ಮಾಡ್ಬೋದು ಅಂದ್ರೆ ಸಿಂಪಲ್ ಆಗಿ ನೋಡಿ, ಇಲ್ಲೊಂದು ಬಾಕ್ಸ್ ಬರ್ತದೆ, ಈ ತರ ಒಂದು ಬಾಕ್ಸ್ ಕಾಣುತ್ತಿಲ್ಲ ಆಯ್ತಾ. ಇದನ್ನ ನಾವು ಮಿನಿಮೈಸ್ ಮಾಡ್ಕೋಬಹುದು, ಮ್ಯಾಕ್ಸಿಮೈಸ್ ಮಾಡ್ಕೋಬಹುದು. ನಾ ಏನ್ ಮಾಡೋಣ, ಸಿಂಪಲ್ ಆಗಿ ಇದನ್ನ 9:30ಗೆ ತರೋಣ. ನೋಡಿ ತರ್ತೀನಿ ನಾನೀಗ, ಇದು ಹಿಂಗೆ ಎಳ್ಕೊಂಡ್ ಬಂದ್ರೆ ಹಿಂಗ್ ಬರ್ತೀನಿ. ಇಲ್ಲಿ ನೀವು ಒಂದೊಂದು ಇದಕ್ ಮೇಲೆ ಹೋದಾಗ ನೋಡಿ, ಇಲ್ಲಿ ಈ ತರ ಇಲ್ಲಿ ಒಂದು ಸಣ್ಣ ಸಣ್ಣ ಡಾಟ್ ಬರುತ್ತೆ. ಆ ಡಾಟ್ ಅಂದ್ರೇನು, ಒಂದೊಂದು ನಿಮಿಷಕ್ಕೆ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ನಾವೇನ್ ಮಾಡೋಣ, ಕರೆಕ್ಟ್ ಆಗಿ ಇಲ್ಲಿ ಬಂದು 9:30 ಮತ್ತೆ 9:31, 9:30 ಮತ್ತೆ 9:31 ಎರಡು ಡಾಟ್ ಇರ್ತವೆ. ಓಕೆ, ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. 9:30 ಒಂದು ಡಾಟ್, 9:31 ಕಿತ್ತು ಡಾಟ್. ಓಕೆ, ಸೊ ಅವೆರಡು ಡಾಟ್ ನಾವೇನ್ ಮಾಡ್ಕೋಬೇಕು, ನೋಡ್ತಾ ಇರ್ಬೇಕು. ನೋಡಿ, ಇದು 9:30 ಒಂದು ಡಾಟ್ ಬರುತ್ತೆ, 9:31 ಡಾಟ್ ಬರುತ್ತೆ. ಓಕೆ, ಅದು ನಂಬರ್ ಇರುತ್ತೆ ಸರ್. ನೀವು ಯಾವುದೇ ಕಾರಣಕ್ಕೂ ಏನ್ ಮಾಡ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ನಂಬರ್ ಬರುತ್ತೆ. ನೋಡಿ, ಇದು ಎಷ್ಟು ಬಂದಿದೆ, 487K ಇದೆ. 9:30ಗೆ 487K ಇದೆ. ಇದು 9:30ಗೆ, ಇದು ನೀವು ಚೆಕ್ ಮಾಡಿ ಸಿಗುತ್ತೆ ಆಯ್ತಾ. 9:31ಕ್ಕೆ ನೋಡಿ, ನೆಕ್ಸ್ಟ್ 9:31ಕ್ಕೆ ಎಷ್ಟಿದೆ ಗೊತ್ತಾ, 468K ಇದೆ. 468K ಇದೆ. ಇವೆರಡು ನಂಬರ್ ಇಂಪಾರ್ಟೆಂಟ್, ನೀವು ಗ್ಯಾಪ್ ನಡ್ಕೋಬೇಕು. ಅಂದ್ರೆ ಲೈವ್ ಮಾರ್ಕೆಟ್ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಡೋಂಟ್ ವೇಟ್, ನಾನು ತೋರಿಸ್ತೀನಿ ನಿಮ್ಗೆ ಲೈವ್ ಮಾರ್ಕೆಟ್ ಹೆಂಗೆ ಅಪ್ಡೇಟ್ ಆಗುತ್ತೆ. ಸೊ ಈ 9:30 ಮತ್ತೆ 9:31ಕ್ಕೆ ಇವೆರಡು ನಂಬರ್ ಸಿಕ್ಕು ನಿಮ್ಗೆ ಆಯ್ತಾ. ಈಗ ಏನ್ ಮಾಡ್ಬೇಕು, ನೀವು ವೇಟ್ ಮಾಡ್ಬೇಕು. ಮಾರ್ಕೆಟ್ ಐದರ್ ಇದ್ರ ಮೇಲೆ ಹೋಗ್ಬೇಕು ಅಥವಾ ಇದ್ರ ಕೆಳಗಡೆ ಬರ್ಬೇಕು. ಈ ನಂಬರ್ಸ್ ಕೆಳಗಡೆ ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳಿ. ಉದಾಹರಣೆಗೆ ಇಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ಕೊಳ್ಳಿ, ತೋರಿಸ್ತಾರೆ 487, ಇದು 491. 9:32ಕ್ಕೆ 492 ಆದ. ನಮಗೆ ಬೇಕಾಯ್ತು 487 ಮೇಲೆ ಇರ್ಬೇಕು, 492 ಬಂದ. ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಒಂದು ಕಾಲ್ ಆಪ್ಷನ್ ನ ಬೈ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ಏನು, ಇದು ಈ ಕೆಳಗಡೆ ನೀವು ಸ್ಟಾಪ್ ಲಾಸ್ ಇಟ್ಕೋಬೇಕಿತ್ತ. ಓಕೆ, ಸೊ ನಮ್ಗೆ ಎಷ್ಟು ಗಂಟೆ ಸಿಕ್ತು ಎಂಟ್ರಿ, ನಮ್ಗೆ ಕರೆಕ್ಟಾಗಿ ಸಿಕ್ತು 9:33 ನಮ್ಗೆ ಒಂದು ಎಂಟ್ರಿ ಸಿಕ್ತು. ಸಿಮ್ಯುಲೇಟರ್ ಹೋಗೋಣ. ಸೊ ಜುಲೈ 7 ಮಾರ್ಕೆಟ್ ಫುಲ್ ಸೈಡ್ ವೈಸ್ ಗ್ಯಾಪ್ ನಡ್ಕೊಳ್ಳಿ. 9:32 ನಮ್ಗೆ ಎಂಟ್ರಿ ಸಿಕ್ತು. ಓಕೆ, ಸೊ 9:33ಕ್ಕೆ ನೋಡಿ, ಇಲ್ಲಿ 9:33ಕ್ಕೆ ಎಟ್ ದ ಮನಿ 25,450 ಇದೆ. ಪ್ರೀಮಿಯಂ ಬಂದ್ಬಿಟ್ಟು 130 ರೂಪಾಯಿ ಇದೆ. ಇದನ್ನ ನೀವು ಬೈ ಮಾಡ್ಕೊಳ್ಳಿ. ಸೊ ನಾನು ಬೈ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಿಮ್ಗೆ ಎಷ್ಟು ರಿಸ್ಕ್ ಇದೆ ನೋಡ್ಕೊಳ್ಳಿ. ರಿಸ್ಕ್ ಬಂದ್ಬಿಟ್ಟು ನಿಮ್ಗೆ 9,700 ರೂಪಾಯಿ ಇದೆ. ಎಷ್ಟು, 9,700 ರೂಪಾಯಿ ನಿಮ್ಗೆ ರಿಸ್ಕ್. ಔಟ್ ಆಫ್ ದ ಮನಿ ಹೋಗ್ಬೇಡಿ, ಮ್ಯಾಕ್ಸಿಮಮ್ ಎಟ್ ದ ಮನಿಗೆ ಟ್ರೈ ಮಾಡಿ. ನಿಮ್ಗೆ ಇದು ಕ್ಯಾಪಿಟಲ್ ಎಷ್ಟು ಬೇಕಾಗುತ್ತೆ, ಒಂದು 20K ನಿಮ್ಮ ಅಕೌಂಟಲ್ಲಿ ಇಟ್ಕೊಳ್ಳಿ. ಯಾವಾಗ 20,000 ನಿಮ್ಮ ಅಕೌಂಟ್ ಇಟ್ಕೊಂಡು ಆಪ್ಷನ್ ಬೈಯಿಂಗ್ ಮಾಡಿ ಆಯ್ತಾ. ಸೊ ಇಲ್ಲಿಂದ ನೋಡಿ ಮಾರ್ಕೆಟ್, ಇಲ್ಲಿಂದ ನಿಮ್ಗೆ ಮಾರ್ಕೆಟ್ ಕಂಟಿನ್ಯೂ 1 2 3 4 5 6 7 8 ಕ್ಯಾಂಡ್ಲ್ ಏನ್ ಮಾಡ್ದ, ರ್ಯಾಲಿ ಹೋದ. 8 ಕ್ಯಾಂಡ್ಲ್ ರ್ಯಾಲಿ ಹೋದ. ಇಲ್ಲಿವರೆಗೂ ರ್ಯಾಲಿ ಹೋದ ಗೊತ್ತಾ, 9:39 ಅಂದ್ರೆ 6 ನಿಮಿಷ. ಸೊ ನೋಡಿ 6 ನಿಮಿಷಕ್ಕೆ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂದ್ರೆ 1,192 ರೂಪಾಯಿ. ನಿಮ್ಮ ಇನ್ವೆಸ್ಟ್ಮೆಂಟ್ 9,000 ರೂಪಾಯಿ, ಅಲ್ಲಿ 10,000 ಅನ್ಕೊಳ್ಳಿ, ರೌಂಡ್ ಫಿಗರ್ 10,000, ನಿಮ್ಗೆ 1,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಬಟ್ ನಿಮ್ಗೆ ಅನ್ಸ್ಬೋದಲ್ಲ ಎಕ್ಸಿಟ್ ಆಗ್ಬೇಕಂತ, ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ಮಾರ್ಕೆಟ್ ರಿವರ್ಸ್ ಆಗಿ ಕಾಣ್ತಾ ಇದೆ, ಇನ್ನೂ ಹೋಗ್ಬೋತಾನೆ. ನೀವು ಯೋಚನೆ ಮಾಡ್ಬೇಕು. ಇಲ್ಲಿ ಈ ನಂಬರ್ಸ್ ನೋಡ್ಕೊಂತ ಬರ್ಬೇಕು. ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಮಾರ್ಕೆಟ್ ಕಡಿಮೆ ಆಗ್ತಾನೆ. ಉದಾಹರಣೆಗೆ ಇದು 992 ಇದು 990, 9:40 ನಿಮಿಷಕ್ಕೆ ಇವನ್ ಏನ್ ಮಾಡ್ದ, ಕಡಿಮೆ ಆದ. ಅಂದ್ರೆ ಇಲ್ಲಿ ಬೈ ಸೈಡರು ಇಂಟ್ರೆಸ್ಟ್ ಕಡಿಮೆ ಆಯ್ತು ಅವ್ರಿಗೆ.
ನಾವಿಲ್ಲಿ ಏನ್ ಮಾಡ್ಬೋದು, ಒಂದು ರಿಸ್ಕ್ ತಗೋಬಹುದು. ಒಂದು ರಿಸ್ಕ್ ತಗೊಳ್ಳಿ. ಹಿಂಗೆ ಫಸ್ಟ್ ರಿವರ್ಸಲ್ಗೆ ಯಾವಾಗೂ ಅಷ್ಟೇ, ಒಂದು ಫಸ್ಟ್ ರಿವರ್ಸಲ್ ಒಂದು ರಿಸ್ಕ್ ತಗೊಳ್ಳಿ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ರಿಸ್ಕ್ ಹೆಂಗ್ ತಗೋಬೇಕು ಅಂದ್ರೆ 9:41. ಓಕೆ, 9:41 ನೀವೇನ್ ಮಾಡ್ಬೇಕು, ನೀವೇನ್ ಇಲ್ಲಿ ಕಾಲ್ ಆಪ್ಷನ್ ಬೈ ಮಾಡ್ತಾರೆ ಅದು ಎಕ್ಸಿಟ್ ಮಾಡ್ಕೊಳ್ಳಿ, ಪುಟ್ ಆಪ್ಷನ್ ನ ಬೈ ಮಾಡ್ಕೊಳ್ಳಿ ಎಡ್ತಾ ಮನಿದು. ಓಕೆ, ಇದಕ್ಕೆ ನೀವು ಸ್ಟಾಪ್ ಲಾಸ್ ಇಲ್ಲಿ ಇಡ್ಕೋಬೇಕು ಗೊತ್ತಾ, ಇದಕ್ಕೆ ಸ್ಟಾಪ್ ಲಾಸ್ ಇದ್ರ ಮೇಲೆ ಇಡ್ಕೋಬೇಕು. ಅದ್ರ ಮೇಲೆ ಹೆಂಗ್ ಇಡ್ಕೊಂತೀರ ಅಂದ್ರೆ ನಂಬರ್ ಎಷ್ಟು ಗೊತ್ತಾಯ್ತು, 992. ಎಷ್ಟು, 992K ಇದಾನೆ. ಇದ್ರ ಮೇಲೆ ಮಾರ್ಕೆಟ್ ಹೋಗ್ಬೇಕಂದ್ರೆ 900 ಹೋಗ್ಬೋದು. ಓಕೆ, 1000 ಮೀನ್ಸ್ 1 ಮಿಲಿಯನ್ K ಆಗುತ್ತೆ. ಸೊ ಇದು ಬಂತು ಅಂತ ಅನ್ಕೊಳ್ಳಿ, 1 ಮಿಲಿಯನ್ ಬಂತು ಅಂತ ನೀವೇನ್ ಮಾಡ್ತೀರಾ, ಎಕ್ಸಿಟ್ ಮಾಡ್ಕೊಳ್ಳಿ. ಎಕ್ಸಿಟ್ ಆಗಿಲ್ಲ ಅಂದ್ರೆ ವೇಟ್ ಮಾಡಿ. ನಿಮ್ದು ಪ್ರೀವಿಯಸ್ ಕಾಲ್ ಇಲ್ಲಿ ಸ್ಟಾಪ್ ಲಾಸ್ ಇದೆ, ಇದು ನಿಮ್ಮ ಅಲ್ಲಿವರೆಗೂ ಟಾರ್ಗೆಟ್ ಆಗುತ್ತೆ. ಓಕೆ, ಒಂದು ಟಾರ್ಗೆಟ್ ಆಗುತ್ತೆ. ಬೇಡಪ್ಪ ಇಲ್ಲೇನೋ ಆಗಿದೆ ಸರ್, ಇಲ್ಲೇನೋ ಆಗಿದೆ, ಈಗ ಏನ್ ಮಾಡ್ತೀರಾ, ಇದನ್ನ ಎಕ್ಸಿಟ್ ಆಗಲ್ಲ ಅಂತ ಅನ್ಕೊಳ್ಳಿ. ಏನು, ನಾವು ಪುಟ್ಟನ್ನ ಫಸ್ಟ್ ಕಾಲ್ ಬೈ ಮಾಡಿದ್ರೆ ಅದು ಎಕ್ಸಿಟ್ ಮಾಡಲ್ಲಪ್ಪ, ನಾವು ಇಟ್ಕೊಂತೀವಿ. ಸೊ ಇಲ್ಲಿ ನೀವೇನ್ ಮಾಡ್ತೀರಾ, ಪುಟ್ನ ಬೈ ಮಾಡ್ಕೊಳ್ಳಿ. ಇಲ್ಲಿ ಪುಟ್ಟು ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಳ್ಳಿ, ಕಾಲ್ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಲ್ನ ಸ್ಟಾಪ್ ಲಾಸ್ ಹೊಡೆದ. ಯಾಕೆ ಹೆಂಗ್ ಹೊಡೆದ ಅಂತ ಹೇಳ್ತೀನಿ ಕೇಳಿ. ಇದ್ರ ಲೋ ಬಂದ್ಬಿಟ್ಟು 468 ಇದೆ. ಇದ್ರ ಲೋ ಬಂದ್ಬಿಟ್ಟು 468 ಇದೆ. ಓಕೆ, ಇದ್ರ ಕೆಳಗಡೆ ಮಾರ್ಕೆಟ್ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಗಂಟೆ ಗೊತ್ತಾ, 10 ಗಂಟೆ 6 ನಿಮಿಷಕ್ಕೆ 10 ಗಂಟೆ 6 ನಿಮಿಷಕ್ಕೆ ಮಾರ್ಕೆಟ್ ಎಷ್ಟು ಮಾಡಿದಾನೆ ಗೊತ್ತಾ ಸರ್, 450 ಮಾಡಿದಾನೆ. ಅಂದ್ರೆ ಇದು ಕೆಳಗಡೆ ಬಂದಿದ್ದಾನೆ. ಸೊ 10 ಗಂಟೆ 6 ನಿಮಿಷಕ್ಕೆ ನೀವೇನ್ ಮಾಡ್ತೀರಾ, ಈಗ ಇಲ್ಲಿ ಬನ್ನಿ, 10 ಗಂಟೆ 6 ನಿಮಿಷಕ್ಕೆ ಬನ್ನಿ. ನಿಮಗೆ ನೋಡಿ ಇಲ್ಲಿ ಹೇಳ್ತೀನಿ ಎಷ್ಟೇ ಪ್ರಾಫಿಟ್, ಕೇವಲ 101 ರೂಪಾಯಿ, 105 ರೂಪಾಯಿ ಇದ್ದಾನೆ, 105 ರೂಪಾಯಿ ಇದ್ದಾನೆ ಪ್ರಾಫಿಟ್. 1000ವರೆಗೂ ಹೋಗಿದ್ರ, ಬಟ್ ಇಲ್ಲಿ 105 ರೂಪಾಯಿ ಅದ. ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಕಾಲ್ನ ಎಕ್ಸಿಟ್ ಮಾಡ್ಕೊಳ್ಳಿ. ಫಸ್ಟ್ ಕಾಲ್ ಎಕ್ಸಿಟ್ ಮಾಡ್ಕೊಳ್ಳಿ. ನಾವು ಸ್ಟಾಪ್ ಲಾಸ್ ಕೊಡೋದೇ ಇಲ್ಲಲ್ಲ, ಕೊಡ್ಬೇಕು ಇದರಲ್ಲಿ. ಸೊ ಮತ್ತೆ ವೇಟ್ ಮಾಡ್ತೀರಾ ಮಾರ್ಕೆಟ್. ನೋಡಿ, ಇಲ್ಲಿಂದ ಕಂಟಿನ್ಯೂ ಟ್ರೆಂಡ್ ಹೋದ ಮಾರ್ಕೆಟ್, ಅಲ್ಲಿಂದ ಪೂರ್ತಿ ಟ್ರೆಂಡ್ ಹೋದ. ಓಕೆ, ಪ್ರೀಮಿಯಂ ಎಷ್ಟು ರನ್ ಆಗ್ತಾನೆ ಗೊತ್ತಿಲ್ಲ ನಿಮ್ಗೆ. ಮತ್ತೆ ಸೇಮ್ ಪ್ರೊಸೆಸ್ ಮಾಡಿ, ಇಲ್ಲಿಂದ ಮತ್ತೆ ಹಿಂಗೆಲ್ಲೋ ರಿವರ್ಸಲ್ ಆಗ್ತಾನ ಅವನು. ನೋಡಿ, 10 ಗಂಟೆ 33 ನಿಮಿಷಕ್ಕೆ ರಿವರ್ಸಲ್ ಆದ. 10 ಗಂಟೆ 33 ನಿಮಿಷಕ್ಕೆ ನೋಡಿ, 31, 32, 33. ನಿಮ್ಗೆ 205 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ದೀರಾ, ಆಯ್ತಾ, ನೋ ಪ್ರಾಬ್ಲಮ್. ಮಾರ್ಕೆಟ್ ಅಲ್ಲಿ ಸೈಡ್ ವೈಸ್ ಮಾರ್ಕೆಟ್, ನಿಮ್ಗೆ ಲಾಸ್ ಇಲ್ಲ. ಸೊ ಮತ್ತೇನೇನ್ ಮಾಡ್ತೀರಾ, ಎಟ್ತಮ್ಮನಿಗೆ ಕಾಲ್ ಬೈ ಮಾಡಿ. ನೋಡಿ, ಪುಟ್ಟು ನಾವು ಎಕ್ಸಿಟ್ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ ಪುಟ್ಟು ಸ್ಟಾಪ್ ಲಾಸ್ ಇರೋದು ಇಲ್ಲಿ. ಕಾಲ್ ಒಂದು ಸ್ಟಾಪ್ ಲಾಸ್ ಹೊಡೆದ, ಇನ್ನೊಂದು ಎಂಟ್ರಿ ಸಿಕ್ಕ, ಇನ್ನೊಂದು ಎಂಟ್ರಿ ಮಾಡ್ರಿ. ಯಾಕೆ ತಲೆ ಕೆಡ್ಸ್ಕೊಂತೀರಾ, ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋದ್ನಲ್ಲ, ಇದ್ರ ಕೆಳಗಡೆ ನಿಮ್ ಸ್ಟಾಪ್ ಲಾಸ್, ಇದ್ರ ಕೆಳಗಡೆ ನಿಮ್ಮ ಸ್ಟಾಪ್ ಲಾಸ್. ಸೊ ಇಲ್ಲರೂ ಮೇಲ್ ಹೋದ, ಎಷ್ಟು 11:10 ಮಾರ್ಕೆಟ್ ಮೇಲ್ ಹೋದ. ನೋಡಿ ಏನಾಗಿದ್ದಾನೆ ನೋಡಿ, ಒಂದು 20,000 ಇಟ್ಕೊಂಡ್ರೆ 1,000 ರೂಪಾಯಿ ನೀವು ಡೈಲಿ ಅರ್ನ್ ಮಾಡ್ಬೋದು. ಮಿನಿಮಮ್ 1-1.5 ರೂಪಾಯಿಗೆ ಏನು ತೊಂದರೆ ಮಾಡಲ್ಲ ಇದು, ಆಯ್ತಾ. 1,500 ರೂಪಾಯಿ ಫುಲ್ ಎಕ್ಸಿಟ್ ಮಾಡ್ಕೊಂಡು ಆರಾಮ್ಸೆ ಕುತ್ಕೊಂಡ್ಬಿಡಿ. ಓಕೆ, ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಇದು ನೋಡೋಣ, ಎಂಡ್ ಆಫ್ ನೋಡಿ, ನಮ್ ಸ್ಟಾಪ್ ಲಾಸ್ ಇರೋದು ಯಾವಾಗ, ಇದ್ರ ಕೆಳಗಡೆ ಬರ್ಬೇಕು ಮಾರ್ಕೆಟ್. ಇಲ್ಲಿ ಬಂದ, ಎಷ್ಟು ಗಂಟೆ ಬಂದ ನೋಡಿ, 11 ಗಂಟೆ 53 ನಿಮಿಷಕ್ಕೆ 11 ಗಂಟೆ 53 ನಿಮಿಷಕ್ಕೆ ನೋಡಿ. ನಿಮ್ಗೆ ಸ್ಟಾಪ್ ಲಾಸ್ ಹೊಡೆದಾಗ ನಿಮ್ಗೆ ಎಷ್ಟು ಲಾಸ್ ಇದ್ದೀರಿ, 173 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ದೀರಾ, ಕರೆಕ್ಟ್ ತಾನೆ. ಬಟ್ ಟ್ರೇಡ್ ಆಯ್ತು, 3 ಟ್ರೇಡ್ ಆದ್ವು, ಏನ್ ಮಾಡಕ್ಕಾಗುತ್ತೆ, ಸೈಡ್ ವೈಸ್ ಮಾರ್ಕೆಟ್ ಟ್ರೆಂಡ್ ಹೋಗಿಲ್ಲ, ಆದ್ರೂ ನಿಮ್ಗೆ ಲಾಸ್ ಆಗಿಲ್ಲ, ಗ್ಯಾಪ್ ನಡ್ಕೊಳ್ಳಿ. ಸೊ ಮತ್ತೆ ಕಾಲ್ ಆಪ್ಷನ್ ಎಕ್ಸಿಟ್ ಮಾಡ್ಕೊಳ್ಳಿ, ಮತ್ತೆ ಟ್ರೆಂಡ್ ಹೋಗ್ತಾನೆ ಮಾರ್ಕೆಟ್, ಎಲ್ಲೋ ಒಂಥರ ರಿವರ್ಸಲ್ ಆಗ್ತಾನ ಅವನು, ಎಲ್ಲೋ ಒಂದ್ ಕಡೆ ಒಂದು ರಿವರ್ಸಲ್ ಆಗ್ಬೇಕು. ನೋಡಿ ಎಷ್ಟು ಗಂಟೆ ಆಗ್ತಾನೆ ನೋಡ್ಕೋಬೇಕು. ಸೊ ಅವನಾಗಿದ್ದು 12 ಗಂಟೆ 37 ನಿಮಿಷಕ್ಕೆ 12 ಗಂಟೆ 37 ನಿಮಿಷಕ್ಕೆ ಮತ್ತೆ ರಿವರ್ಸಲ್ ಆದ. ಈಗ ನೋಡಿ ನಾವು ಲಾಸ್ ಕಡೆ ಹೋಗ್ತಾ ಇದ್ವಿ. ಎಷ್ಟು ಲಾಸ್ ಇದೆ ನೋಡಿ ಸರ್, ಬರೀ 105 ರೂಪಾಯಿ ಆಪ್ಷನ್ ಬೈಯಿಂಗ್ ಅಲ್ಲಿ, ಅದು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ. ಸೊ ಮತ್ತೆ ಸೇಮ್ ಎಡ್ತ ಮನಿ ಕಾಲ್ನ ಬೈ ಮಾಡಿ. ವಿಡಿಯೋ ಲೆಂತ್ ಆಗ್ಬೋದು, ಅರ್ಥ ಆಗ್ಲಿಲ್ಲ ಇನ್ನೊಂದು 2 ಸಲ ನೋಡಿ. ಓಕೆ, ಸೊ ಅದಾದ್ಮೇಲೆ ನೋಡಿ ಇಲ್ಲಿ 12:37 ಮತ್ತೆ ಸ್ಟಾಪ್ ಲಾಸ್ ಹೊಡೆದ. ಎಷ್ಟು ಗಂಟೆಗೆ, 1 ಗಂಟೆಗೆ ಸ್ಟಾಪ್ ಲಾಸ್ ಹೊಡೆದ. 1 ಗಂಟೆಗೆ ಮಾರ್ಕೆಟ್ ಸ್ಟಾಪ್ ಲಾಸ್ ಹೊಡೆದ. ಸ್ಟಾಪ್ ಲಾಸ್ ಹೊಡೆದಾಗ ಏನ್ ಮಾಡ್ತೀರಾ ನೋಡಿ, ಸ್ಟಾಪ್ ಲಾಸ್ ಹೊಡೆತು ಮಾರ್ಕೆಟ್, ನಿಮಗೆ ಕೇವಲ 60 ರೂಪಾಯಿ ಲಾಸ್. ಸೇಮ್ ಕಾಲ್ನ ಎಕ್ಸಿಟ್ ಮಾಡ್ಕೊಳ್ಳಿ, ಮತ್ತೆ ಇಲ್ಲೆಲ್ಲೋ ರಿವರ್ಸಲ್ ಬಂದೇ ಬರ್ತಾನೆ. ರಿವರ್ಸಲ್ ಬರ್ಲೇಬೇಕು ಸರ್ ಅವನು. 13:11ಕ್ಕೆ ನಮ್ಗೆ ರಿವರ್ಸಲ್ ಎಂಟ್ರಿ ಸಿಕ್ತಾ. ನಿಮ್ಗೆ ಎಷ್ಟಿದೆ, 900 ರೂಪಾಯಿ ಲಾಸ್ ಅಲ್ಲಿ ಇದೀರಿ. ಓಕೆ, ಏನು ಮಾಡಕ್ಕಾಗಲ್ಲ. ಎಂಡ್ ಆಫ್ ದ ಡೇ ನೋಡಿ, ಎಂಡ್ ಆಫ್ ದ ಡೇ ನೀವು ಇವತ್ತು ಆಪ್ಷನ್ ಬೈಯಲ್ಲಿ 500 ರೂಪಾಯಿ ಲಾಸ್ ಆಗಿದ್ದೀರಾ ಅಷ್ಟೇ.
ಕೇವಲ 500 ರೂಪಾಯಿ ಮಾರ್ಕೆಟ್. ನೀವು 1,500 2 ಸಲ ಸಿಕ್ಕಿದಾನೆ ಮಾರ್ಕೆಟ್ ಫುಲ್ಲು ಸೈಡ್ ವೈಸ್. ಬಟ್ ನಿಮ್ಗೆ ಲಾಸ್ ಎಷ್ಟಾಗಿದೆ? 500 ರೂಪಾಯಿ ಲಾಸ್ ಆಗಿದೆ. ಪ್ಲಸ್ 1 2 3 4 5 ಬ್ರೋಕರೇಜ್, ಅಲ್ಲಿಗೆ 250 ರೂಪಾಯಿ ಬ್ರೋಕರೇಜ್ ಪ್ಲಸ್ 500 ರೂಪಾಯಿ. ನಿಮಗೆ ಲಾಸ್ ಆಗಿದ್ದು 750 ರೂಪಾಯಿ ಅಷ್ಟೇ. ನಿಮಗೆ ಲಾಸ್ ಆಗಿದ್ದು 750 ರೂಪಾಯಿ. ಇದು ದೊಡ್ಡ ಲಾಸ್ ಅಲ್ಲೇ ಅಲ್ಲ ಆಪ್ಷನ್ ಬೈಯರ್ಸಿಗೆ. ಅರ್ಥ ಆಯ್ತಾ? ಸೊ ಇದು ನಿಮ್ಗೆ ಅರ್ಥ ಮಾಡ್ಕೋಬೇಕು. ಇದು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ 1,000 1,500 ನೋಡ್ತೀನಿ ಅಂದ್ರೆ ಕಣ್ಣು ಮುಚ್ಕೊಂಡು ನಿಮಗೆ ಆಗುತ್ತೆ. ಕಂಡೀಷನ್ ಏನು? ರೂಲ್ಸ್ ನ ಫಾಲೋ ಮಾಡಬೇಕು. 7 ಆಯ್ತು. ಈಗ 8ನೇ ತಾರೀಕಿಗೆ ಬನ್ನಿ. ಸೇಮ್ 8ನೇ ತಾರೀಕಿಗೆ ಬನ್ನಿ. ಇಲ್ಲಿ ಆಲ್ಫಾನ ತಗೊಳ್ಳಿ, ಇದು ಮೇಲ್ ಮಾಡಿ ಈ ತರ. ಸೊ ಕಂಡೀಷನ್ ನಂಬರ್ ಏನು? ಒಂದನೇ ಕಂಡೀಷನ್ ಏನ್ರಿ? ಟೈಪ್ ಮಾಡಿ ನೋಡೋಣ ಅಲ್ಲಿ ಏನ್ ಮಾಡ್ಬೇಕು ಅಂತ. ಒಂದನೇ ಕಂಡೀಷನ್ ಏನ್ ಮಾಡ್ಬೇಕು? ಎಷ್ಟು ಗಂಟೆ ನಾವು ಕುತ್ಕೋಬೇಕು? 9:30 9:31ವರೆಗೂ ಸುಮ್ಮನೆ ಕುತ್ಕೊಳ್ಳಿ ಫಸ್ಟ್. ಅಲ್ಲಿವರೆಗೂ ಏನು ಮಾಡಬೇಡಿ ಮಾರ್ಕೆಟ್ ಅಲ್ಲಿ, ಆಯ್ತಾ? ಸೊ ಇದು 8ನೇ ತಾರೀಕಿಗೆ ಮಾರ್ಕೆಟ್ ಏನಾಗಿದೆ ನೋಡ್ಕೊಳ್ಳಿ ಫಸ್ಟ್ 8ನೇ ತಾರೀಕಿಗೆ ಮಾರ್ಕೆಟ್ ನೋಡಿ ಏನಾಗಿದೆ ಅಂತ ನೋಡಿ. 8ನೇ ತಾರೀಕಿಗೆ ಮಾರ್ಕೆಟ್ ಇಲ್ಲಿಂದ ಬಂದು ಇಲ್ಲಿ ಮೇಲೆ ಹೋಗಿದ್ದಾನೆ ಈ ತರ, ಆಯ್ತಾ? ಸೊ ಸೈಡ್ ವೈಸ್ ಮಾರ್ಕೆಟ್ ಆಲ್ಮೋಸ್ಟ್ ಅದು. ಓಕೆ, ಈಗ ಬನ್ನಿ 8ನೇ ತಾರೀಕಿಗೆ. ಸೊ ಈಗ ನಾವು 9 ರಿಂದ 9:31 ಸುಮ್ ಕೂತ್ಕೊಳ್ಳಿ ಫಸ್ಟ್. ಸೊ 9ಕ್ಕೆ ಲೋ ಬಂದು 513 ಮತ್ತು 556. 513 556. ನಮಗೆ ಇದ್ರ ಮೇಲೆ ಹೋಗ್ಬೇಕು ನೆಕ್ಸ್ಟ್, ಅಥವಾ ಇದ್ರ ಕೆಳಗಡೆ ಬರ್ಬೇಕು ಮಾರ್ಕೆಟ್. ಎಷ್ಟು ಗಂಟೆ ಬಂದೆ ನೋಡಿ. ಫಸ್ಟ್ 15 ಮಿನಿಟ್ಸ್ ಏನು ಮಾಡಬೇಡಿ ಮಾರ್ಕೆಟ್ ಅಲ್ಲಿ ನೋಡಿ. ಇಲ್ಲಿ ನೆಕ್ಸ್ಟ್ ಕ್ಯಾಂಡ್ಲು 547 ಇಲ್ಲ ನಮಗೆ ನೋಡಿ. 9:34ಕ್ಕೆ ಮಾರ್ಕೆಟ್ ಅಲ್ಲಿ ಒಂದು ಲೋ ಮಾಡ್ದ ನಾವ್ ಏನ್ ಮಾಡ್ತೀವಿ? ಪುಟ್ ಆಪ್ಷನ್ ನ ಬೈ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ನಾವೇನ್ ಮಾಡೋಣ? 9:34ಕ್ಕೆ ಒಂದು ಪುಟ್ ಆಪ್ಷನ್ ಬೈ ಮಾಡ್ಕೊಳ್ಳಿ. ಮನೆದೇ ಮಾಡಿ. ಸೊ ಅಲ್ಲಿಂದ ಮಾರ್ಕೆಟ್ ನೋಡಿ ಏನಾಗಿದ್ದಾನೆ. ಫಸ್ಟ್ ಇಲ್ಲಿವರೆಗೂ ಡೌನ್ ಬಂದಾನೆ, 10-17ವರೆಗೂ ಬಂದಾನೆ ಡೌನ್. ಆಮೇಲೆ ಒಂದೊಂದ್ಸಲ ಪ್ರೀಮಿಯಂ ರನ್ ಆಗಲ್ಲ. ಆಪ್ಷನ್ ಬಯರ್ಸಿ ಗೊತ್ತು, ಒಂದೊಂದ್ಸಲ ಪ್ರೀಮಿಯಂ ರನ್ ಆಗಲ್ಲ. ಅವತ್ತು ಏನ್ ಮಾಡಕ್ಕಾಗಲ್ಲ ಸರ್. ಅವತ್ತು ದಿವಸ ನಾವೇನು ಮಾಡಕ್ ಆಗಲ್ಲ. ಅವತ್ತು ದಿವಸ ನೀವೇನ್ ಮಾಡ್ಬೇಕಾಗತ್ತೆ? ಲಾಸ್ ನ ಬುಕ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನೋಡಿ ಫಸ್ಟ್ ಒಂದ್ ರೆಡ್ ಬಂದ 10-19ಕ್ಕೆ ರೆಡ್ ಬಂದ. ನಿಮಗೆ 45 ರೂಪಾಯಿ ಲಾಸ್ ಅಲ್ಲಿ ಇದೀರ ಅಷ್ಟೇ. ಓಕೆ, ಬೈ ಮಾಡ್ಕೊಳ್ಳಿ. ಅದಾದ ನಂತರ ಇದು ಕೆಡೆ ಸ್ಟಾಪ್ ಲಾಸ್ ಹೊಡೆದ 10:23 ನಿಮ್ಗೆ ಸ್ಟಾಪ್ ಲಾಸ್ ನಾವು ಕೊಡಲ್ಲ. ಇದ್ರಲ್ಲಿ ಏನಾಗುತ್ತೆ? ನಿಮ್ಗೆ ಸ್ಟಾಪ್ ಲಾಸ್ ಬಹಳ ಚಿಕ್ಕದಿರುತ್ತೆ, ಬೇಗ ಎಕ್ಸಿಟ್ ಆಗ್ತೀರಾ. ಓಕೆ ನೋಡಿ, ನಿಮ್ ಸ್ಟಾಪ್ ಲಾಸ್ ಹೋದಾಗ 170 ರೂಪಾಯಿ ಲಾಸ್ ಅಲ್ಲಿ ಇದೆ. ಅದಾದ್ಮೇಲೆ ನೋಡಿ 10:35 ನಿಮ್ ಲಾಸ್ 49 ರೂಪಾಯಿ. ಓಕೆ, ಮ್ಯಾನೇಜಬಲ್. ಲಾಸ್ ಆಗೋದಿಲ್ಲ ಅನ್ಕೋಬೇಡಿ, ಮಾರ್ಕೆಟ್ ಫುಲ್ ಸೈಡ್ ವೈಸ್ ಇದ್ದಾನೆ. ಓಕೆ ನೋಡಿ, ಇಲ್ಲಿ ನಿಮ್ ಸ್ಟಾಪ್ ಲಾಸ್ ಹೊಡೆದ ಎಷ್ಟು ಗಂಟೆಗೆ? ಅರೌಂಡ್ 11:23ಕ್ಕೆ ನೋಡಿ. ಇಲ್ಲಿ ಲಾಸ್ ನಿಮ್ಗೆ ಎಷ್ಟಿದ್ದಾನೆ? 1000 ರೂಪಾಯಿ ಲಾಸ್ ಇದ್ದಾನೆ. ಓಕೆ, ನೋ ಪ್ರಾಬ್ಲಮ್. ಸ್ಟಾಪ್ ಲಾಸ್ ಹೊಡೆದಾಗ ಫಸ್ಟ್ ಪುಟ್ನ ಎಕ್ಸಿಟ್ ಮಾಡ್ಕೊಳ್ಳಿ. ಕಾಲ್ನ ಎಕ್ಸಿಟ್ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ಹೊಡಿತು ಅಂದ್ರೆ ಕಾಲ್ನ ಎಕ್ಸಿಟ್ ಮಾಡ್ಕೊಳ್ಳಿ. 1000 ರೂಪಾಯಿ ಲಾಸ್ ಅಲ್ಲಿ ಇದ್ದೀರಿ. ಓಕೆ, ಸೊ ನಂತರ ನೋಡಿ ಇಲ್ಲಿ ರಿವರ್ಸಲ್ ಕೊಟ್ಟಿದ್ದು ನಮಗೆ 11:56 11:56 ನಿಮ್ ಲಾಸ್ ಎಷ್ಟಿದೆ? 1100 ರೂಪಾಯಿ ಇದೆ. ಈಗ ನೀವು ಕಾಲ್ ಆಪ್ಷನ್ ಬೈ ಮಾಡ್ತೀರಿ. ಸೊ ಅಲ್ಲಿಂದ ಮಾರ್ಕೆಟ್ ಏನಾಗಿದೆ ನೋಡಿ. ಆಪ್ಷನ್ಸ್ ಎಲ್ಲ ತಲೆನೇ ಕೆಸ್ಕೊಬೇಡಿ, ಒಳ್ಳೆ ದುಡ್ಡಾಗತ್ತೆ. ತೋರಿಸ್ಕೊಡ್ತೀನಿ ಅನ್ಬೇಕು. ನೆಕ್ಸ್ಟ್ ನಿಮ್ಮ ಸ್ಟಾಪ್ ಲಾಸ್ ಹೊಡೆದಿದ್ದು 3 ಗಂಟೆಗೆ. ಎಷ್ಟು ಗಂಟೆಗೆ? 3 ಗಂಟೆಗೆ ನಿಮ್ ಸ್ಟಾಪ್ ಲಾಸ್ ಹೊಡಿತ್ತು. ಅಲ್ಲಿವರೆಗೂ ಸ್ಟಾಪ್ ಲಾಸ್ ಹೊಡೆದಿಲ್ಲ, ಆಯ್ತಾ? ಸೊ 3 ಗಂಟೆಗೆ ನಿಮ್ ಸ್ಟಾಪ್ ಲಾಸ್ ಹೊಡೆದಾಗ ನಿಮ್ಗೆ 1,500 ಲಾಸ್ ಅಲ್ಲಿ ಇರ್ತೀರಿ, ಆಯ್ತಾ? ಇಲ್ಲಿ ನೀವೇನ್ ಮಾಡ್ತೀರಿ? ಈಗ ಪುಟ್ಟನ್ನ ಎಕ್ಸಿಟ್ ಮಾಡ್ಕೊಂತೀರಿ, ಕಾಲ್ನ ಮಾತ್ರ ಕ್ಯಾರಿ ಮಾಡ್ತೀರಿ. ಎಂಡ್ ಆಫ್ ದ ಡೇ ನೀವು ನೋಡಿ. ಯಾಕೆಂದ್ರೆ ಎಂಡ್ ಆಫ್ ದ ಡೇ ಯಾಕೆ ಹೋದೆ ಅಂದ್ರೆ ನಿಮ್ಗೆ ಮತ್ತೆ ರಿವರ್ಸಲ್ ಸಿಕ್ಕಿಲ್ಲ. ನಿಮ್ಗೆ 1,000 ರೂಪಾಯಿ ಪ್ರಾಫಿಟ್ ಬಂದ್ರಿ. 1,000 ರೂಪಾಯಿ ಪ್ರಾಫಿಟ್ ಬಂದ್ರಿ. ನಾನು ಇಲ್ಲಿ ಒಂದು ವಿಷಯ ಹೇಳ್ತೀನಿ ನಿಮಗೆ. ಇಲ್ಲಿ ನಿಮ್ಗೆ ಬ್ರೋಕರೇಜ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬಾರ್ದು. ಬ್ರೋಕರೇಜ್ ಸ್ವಲ್ಪ ಹೋಗುತ್ತೆ, ಸ್ವಲ್ಪ ಸ್ಕ್ಯಾಲ್ಪಿಂಗ್ ಮಾಡ್ಕೋಬೇಕು. ಹೆಂಗೆ ಸ್ಕ್ಯಾಲ್ಪಿಂಗ್ ಮಾಡ್ಕೋಬೇಕು ಅಂದ್ರೆ, ನಮಗೆ ಇಲ್ಲೊಂದು ರಿವರ್ಸಲ್ ಬರ್ತಾನಲ್ಲ, ರಿವರ್ಸಲ್ ಬಂದಾಗ ಒಂದು ಪೊಸಿಷನ್ ಕ್ಯಾರಿ ಮಾಡಕ್ ಟ್ರೈ ಮಾಡಿ, ಒಂದು ಎಕ್ಸಿಟ್ ಮಾಡಕ್ ಟ್ರೈ ಮಾಡಿ. ಇಲ್ಲಿ ನೋಡಿ, ಇಲ್ಲಿಂದ ಮಾರ್ಕೆಟಿಂಗ್ ರಿವರ್ಸಲ್ ಹೋಗೋ ಟೈಮಲ್ಲಿ ನನಗೆ ಗೊತ್ತಿಲ್ಲ ಅವ್ನು ಇಲ್ಲಿವರೆಗೂ ಹೋಗ್ತಾನೆ ಅಂತ, ಅಥವಾ ಅವ್ನು ಹಿಂಗೆ ಇನ್ನು ಕಂಟಿನ್ಯೂ ಹೋಗುತ್ತೆ ನಮ್ಗೆ ಗೊತ್ತಿರಲ್ಲ, ಆಯ್ತಾ? ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಒಂದು ರಿಸ್ಕ್ ತಗೊಳಕ್ ರೆಡಿ ಇರ್ಬೇಕು. ನಾವು ಒಂದು ರಿಸ್ಕ್ ತಗೊಂಡ್ವಿ ಅಂದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನಮ್ಗೆ ರಿಸ್ಕ್ ಬೇಡಪ್ಪ ಅಂದ್ರೆ ನೋ ಇಶ್ಯೂ, ರಿಸ್ಕ್ ತಗೊಳಕ್ ಹೋಗ್ಬೇಡಿ, ಆಯ್ತಾ? ಫಸ್ಟಿಗೆ
ಕಡಿಮೆ ರಿಸ್ಕ್ ಅಲ್ಲಿ ಮಾಡಿ ನಿಮ್ಗೆ 1000 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ರಿ ಸಾಕು. ನಿಮ್ಗೆ 1000 ರೂಪಾಯಿ ಒನ್ ಡೇಗೆ. ಇನ್ವೆಸ್ಟ್ಮೆಂಟ್ ಎಷ್ಟು? 10,000 ರೂಪಾಯಿ ಇನ್ವೆಸ್ಟ್ಮೆಂಟ್. ನಿಮ್ಮ ಅಕೌಂಟಲ್ಲಿ 20,000 ಇಟ್ಕೊಳ್ಳಿ ಅವತ್ತು. ಓಕೆ, ಒಂದೊಂದೇ ಲಾಟ್ ಮಾಡಿ ಟ್ರೈ ಮಾಡಿ. ಅಟ್ಲೀಸ್ಟ್ ನಾನು 20,000ನ ಒಂದು ವಾರಕ್ಕಲ್ಲ, ಒಂದು ತಿಂಗಳು ಡಬಲ್ ಮಾಡ್ತೀನಪ್ಪ, ಇಲ್ಲ 1-2 ತಿಂಗಳು ಡಬಲ್ ಮಾಡಿ ಸರ್, ಬೇಡನಲ್ಲ. ಆಪ್ಷನ್ ಬೈಯಿಂಗ್ ಮಾಡ್ಬೋದು ಆರಾಮ್ಸ್. ಅದು ಇಂಥ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ. ಓಕೆನಾ? ಟ್ರೆಂಡಿ ಮಾರ್ಕೆಟ್ ತಗೊಳ್ಳಿ. ಟ್ರೆಂಡಿ ಮಾರ್ಕೆಟ್ ಇರುತ್ತಾಳೆ, ಇದು ಟ್ರೆಂಡಿ ಮಾರ್ಕೆಟ್. ಯಾವತ್ತು? 11 ಜುಲೈ ಟ್ರೆಂಡಿ ಮಾರ್ಕೆಟ್. ಓಕೆನಾ? ಈಗ ಬನ್ನಿ, ಈಗ 2 ಮಾರ್ಕೆಟ್ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ತೋರಿಸ್ಕೊಟ್ನಪ್ಪ. ಈಗ 11 ಜುಲೈಗೆ ತೋರಿಸ್ಕೊಡ್ತೀನಿ ಬನ್ನಿ. 11 ಜುಲೈ ಮಾರ್ಕೆಟ್ ಟ್ರೆಂಡ್ ಹೋಗಿದೆ. ಓಕೆ, ಫಸ್ಟ್ ಕಂಡೀಷನ್ ಏನು? ನಾವು ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಅಲ್ಲ ಇನ್ನೂ ಸಖತ್ ಅರ್ಥ ಆಗಿರುತ್ತೆ. 9, 30 ಮತ್ತೆ 31 ಇಂಪಾರ್ಟೆಂಟ್ ನಮಗೆ. ಓಕೆ, 490 ಇದ್ದಾನೆ, 496. 9 ಗಂಟೆ 32 ನಿಮಿಷಕ್ಕೆ 11 ಜುಲೈ 9 ಗಂಟೆ 32 ನಿಮಿಷಕ್ಕೆ ಮಾರ್ಕೆಟ್ ಮೇಲೆ ಹೋಗ್ತಾನೆ ಅಂತ ಕೊಟ್ಟಿದ್ದಾನೆ. ಸೊ ಆಗ ನಾವು ಕಾಲ್ ಆಪ್ಷನ್ ಬೈ ಮಾಡ್ತೀವಿ ಫಸ್ಟ್. ಅದಾದ ನಂತರ ನೋಡಿ ಇಲ್ಲಿ 9 ಗಂಟೆ 45 ನಿಮಿಷಕ್ಕೆ 9 ಗಂಟೆ 45 ನಿಮಿಷಕ್ಕೆ ನಿಮ್ಮ ಮಾರ್ಕೆಟ್ ಏನಾಗಿದೆ, ಕೆಳಗಡೆ ಬರ್ತಾನೆ ಗೊತ್ತಾಯ್ತು. ಅಲ್ಲಿ ಪುಟ್ ಆಪ್ಷನ್ ಬೈ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಒಂದು ರಿಸ್ಕ್ ತಗೊಳ್ಳಿ. ಇಲ್ಲಿ ಒಂದು ರಿಸ್ಕ್ ತಗೊಳ್ಳಿ, ಏನೂ ಆಗಲ್ಲ. ಒಂದು ರಿಸ್ಕ್ ತಗೊಳ್ಳಿ. ನೀವು ಅಲ್ಲಿ ಏನು ಪ್ರಾಫಿಟ್ ಇದೆ ಅದನ್ನು ಬುಕ್ ಮಾಡ್ಕೊಳ್ಳಿ. ಒಂದು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಕಾಲ್ ಕಡೆ, ಪುಟ್ಟನ್ನು ಕ್ಯಾರಿ ಮಾಡಿ. ಸ್ಟಾಪ್ ಲಾಸ್ ಹೋದ್ರೆ ಇನ್ನೊಂದು ತಗೊಳ್ಳಿ. ಅಲ್ಲಿನ ಮಾರ್ಕೆಟ್ ನೋಡಿ ಟ್ರೆಂಡ್ ಬಂದ, ಫುಲ್ಲು ಟ್ರೆಂಡ್ ಬಂದ. ಇಲ್ಲಿವರೆಗೂ ಬಂದ ನೋಡಿ, ಫಸ್ಟ್ 11-13ವರೆಗೂ ಬಂದ. 11-13ವರೆಗೂ ಬಂದ. ನೀವು 11-13ಕ್ಕೆ ನಿಮ್ಗೆ ಎಷ್ಟು ಪ್ರಾಫಿಟ್ ಇದೆ ನೋಡಿ ಸರ್. ನಿಮಗೆ ನಾವು ನೋಡೋದೇ 1000 ರೂಪಾಯಿ ಬೇಕು ಅಂತೀವಿ ಅಂತಂದ್ರೆ 5,400 ರೂಪಾಯಿ ಬಂದ. ಆ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಏನಾಗೋದು ಅಂತ ತೋರಿಸ್ಕೊಡ್ತೀನಿ. ಎರಡೂ ನೋಡ್ಕೊಳ್ಳಿ. ನಾನು ಆ ರಿಸ್ಕ್ ತಗೊಳ್ಳಿಲ್ಲ ಅಂದಿದ್ರೆ, ಒಂದು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಎಷ್ಟು ಸಿಗೋದು ನಿಮಗೆ? 5,000 ಬರೋ ಜಾಗದಲ್ಲಿ ಫಸ್ಟ್ ಕಾಲ್ ಬೈ ಮಾಡಿದ್ರಿ. ಅದಾದ್ಮೇಲೆ ನಮಗೆ ಇಲ್ಲಿ 9:46ಕ್ಕೆ ಬನ್ನಿ. ಸೊ 9:46ಕ್ಕೆ ಒಂದು ಪುಟ್ ಆಪ್ಷನ್ ಬೈ ಮಾಡ್ಕೊಂಡ್ರಿ. ನಂತರ ಏನ್ ಮಾಡ್ತೀರಾ, ಈ ಸ್ಟಾಪ್ ಲಾಸ್ ಎಷ್ಟು ಗಂಟೆ ನೋಡ್ಕೊಳ್ಳಿ. ಸ್ಟಾಪ್ ಲಾಸ್ ಬಂದ್ಬಿಟ್ರೆ ನಿಮ್ಗೆ 9:58 ಕೊಡ್ತಿದ್ದಾನೆ. 9:58ಕ್ಕೆ ನೋಡಿ, ನಿಮಗೆ ಇಲ್ಲಿ ಕಾಲ್ ಏನ್ ತೊಂದರೆ ಇಲ್ಲ. 62 ರೂಪಾಯಿ ಎಕ್ಸಿಟ್ ಮಾಡ್ಕೊಳ್ಳಿ. ಸೇಮ್ ನೋಡಿ. ಆಮೇಲೆ ಮಾರ್ಕೆಟ್ ಇಲ್ಲಿವರೆಗೂ ನೀವು ಫಸ್ಟ್ ಎಂಟ್ರಿ ಸಿಕ್ಕ 11:13ಕ್ಕೆ ನೋಡಿ, 5,500 ರೂಪಾಯಿ ನಿಮಗೆ ಒಂದು ಡೇಗೆ 4,000. ಓಕೆ, 4,000 ಸಿಗ್ತದೆ. ಯಾರು ಗೊತ್ತು ಸರ್? ನೋಡಿ, ಒಂದು ವಿಷಯ ತಿಳ್ಕೊಂಬಿಡಿ. ಯಾರಿಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಮಾರ್ಕೆಟ್ ಇದಾರೆ ಟ್ರೆಂಡ್ ಹೋಗ್ತಾನೆ, ಇಲ್ಲ ಮಾರ್ಕೆಟ್ ಇದಾರೆ ಅಪ್ಸೈಡ್ ಹೋಗ್ತಾನೆ, ಮಾರ್ಕೆಟ್ ಇದಾರೆ ಸೈಡ್ ವೈಸ್ ಹೋಗ್ತಾನೆ, ಗೊತ್ತಿಲ್ಲ ಸರ್. ಆಯ್ತಾ? ನೀವೊಂದು ರೂಲ್ಸ್ ನ ಮಾಡ್ಕೊಳ್ಳಿ. ನೀವೊಂದು ಎಂಟ್ರಿ ಮಾಡ್ಕೊಳಕ್ ಒಂದು ಮೆಥಡ್ ಮಾಡ್ಕೊಳ್ಳಿ. ಸೊ ಆಪ್ಷನ್ಸ್ ಎಲ್ಲ ಸಿಗ್ಬಿಡಿ, ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ. ಆಪ್ಷನ್ಸ್ ಎಲ್ಲ ಬಿಂದಾಸ ಮಾಡ್ಬೋದು ನಾವು. ಸೊ ಈ ತರ ನೀವೇನ್ ಮಾಡ್ತೀರಾ, ಟ್ರೇಡ್ ಮಾಡ್ಕೊಳ್ಳಿ. ಆಯ್ತಾ? ಸೊ ನನ್ಗೆ ಗೊತ್ತಾಯ್ತಲ್ಲ ನಿಮ್ಗೆ ಇದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ. ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋನ ಸಂಪೂರ್ಣ ನೋಡಿ, 1 ಅಲ್ಲ 2 ಅಲ್ಲ 3 ಸಲ ನೋಡಿ. ಪಕ್ಕಾ ನಿಮಗೆ ಇದು ವರ್ಕೌಟ್ ಆಗುತ್ತೆ. ಆಯ್ತಾ? ಥ್ಯಾಂಕ್ ಯು.